ಇವತ್ತು ನಾನು 1 ಕಪ್ ಈರುಳ್ಳಿ ಸ್ಲೈಸ್ ಮಾಡಿರೋದಲ್ಲಿ ರುಚಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ 1 ಕಪ್ಪಷ್ಟು ಈರುಳ್ಳಿ ಈ ಥರ ಸ್ಲೈಸ್ ಮಾಡಿರೋದು ಹಾಕ್ಕೊಂಡು ಈರುಳ್ಳಿನ ನಾನು ಲೈಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಮುಂದೆ ಹೇಳ್ತೀನಿ ಏನು ಮಾಡಿದ್ದೀನಿ ಅಂತ ನೋಡಿ, ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದರೆ ನೋಡಿ. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಇದು. ಆಮೇಲೆ ಇದಕ್ಕೆ ಕಟ್ ಮಾಡಿರೋ ಮೆಣಸಿನ್ಕಾಯಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲೇ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಈ ಕೆಂಪು ಮೆಣಸಿನ್ಕಾಯಿನ ಹುರ್ಕೊಂಡು ತರಿಯಾಗಿ ಮಿಕ್ಸಿನಲ್ಲಿ ರುಬ್ಬಿದ್ರೆ ಆಯಿತು, ರೆಡಿ ಆಗಿಬಿಡುತ್ತೆ ಚಿಲ್ಲಿ ಫ್ಲೇಕ್ಸ್. ನೋಡಿ, ಇವಾಗೆಲ್ಲ ನೀಟಾಗಿ ಈಗ 1-2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಇವಾಗ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಹುರ್ಗಡ್ಲೆ ಪುಡಿ ತುಂಬ ಹೈ ಆಗಿರುತ್ತೆ ಪ್ರೋಟೀನಲ್ಲಿ. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಹುರಿಗಡಲೆ ಪುಡಿಯಿಂದ ಇದು ಮಿಕ್ಸ್ಚರು ಕೂಡ ಡ್ರೈ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ತೊಗೊಂಡು ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸತಿ. ಇವಾಗೆಲ್ಲ ಇದು ನಾನು ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ ಪರಾಠಾಗೆ. ಇವತ್ತು ನಾನು ಹೈ ಪ್ರೋಟೀನ್ ಪರಾಠ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮೊದಲೇ ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಉಂಡೆ ಆಗಿ ಮಾಡಿ ಇಟ್ಕೊಳ್ಳೋಣ. ನೀವು ಚಪಾತಿ ಹಿಟ್ಟೆ ಯಾವ ಥರ ಕಲಿಸ್ತೀರೋ ಅದೇ ಥರ ಕಲಿಸ್ಬಿಟ್ಟು ಈ ಥರ ಉಂಡೆ ಮಾಡಿ ಎಲ್ಲ ಒಂದಷ್ಟು ಎತ್ತಿಟ್ಕೊಳ್ಳಿ. ನಾನಿವಾಗ ಉಂಡೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ಒಂದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಮಧ್ಯ ತುಂಬ ಚಿಕ್ಕದು ಇರಬಾರ್ದು, ತುಂಬ ಫುಲ್ ದೊಡ್ಡದು ಇರಬಾರ್ದು, ಮೀಡಿಯಮ್ ಸೈಜು ಚಪಾತಿ ಸ್ವಲ್ಪ ಲಟ್ಟಿಸ್ಕೊಂಡು ಇವಾಗ ಇವು ಮಾಡಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮಿಶ್ರಣ ಅದನ್ನು ಹಾಕ್ಕೊಂಡು ನಾನಿವಾಗ 1 ಚೀಸ್ ಸ್ಲೈಸ್ ತೊಗೊಂಡಿದ್ದೀನಿ. ಈ ಚೀಸ್ ಸ್ಲೈಸಿಂದ ಹೆಲ್ತಿಗೂ ನಿಮಗೆ ಹೈ ಪ್ರೋಟೀನ್ ಅಂತ ಹೇಳಿದ್ನಲ್ಲ, ಅದು ಪ್ರೋಟೀನು ಕೊಡುತ್ತೆ. ಆಮೇಲೆ ಹೆಲ್ತಿಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ ಈ ಥರ ಪರಾಠ. ಯಾಕಂದರೆ ಇದನ್ನು ನಾವು ಹುರುಗಡ್ಲೆ ತುಂಬ ಒಳ್ಳೆ ಪ್ರೋಟೀನ್ ಕೊಡುತ್ತೆ, ಕಾರ್ಬೋಹೈಡ್ರೇಟ್ ಕೂಡ ಕೊಡುತ್ತೆ. ಹಾಗೆ ಚೀಸ್ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ. ನೀವು ಬೇಕಾದ್ರೆ ಪನ್ನೀರ್ ಕೂಡ ಈ ಥರ ಸ್ಲೈಸ್ ಮಾಡಿ ಇದಕ್ಕೆ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ನಾನು ಸ್ಕ್ವೇರ್ ಶೇಪಲ್ಲಿ ಪರಾಠ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದನ್ನು ನೀಟಾಗಿ ಇವಾಗ ನಾನು ಸ್ಕ್ವೇರ್ ಶೇಪಲ್ಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ನಾನು ನಾರ್ಮಲಾಗಿ ಹೇಗೆ ಮಾಡೋದು, ನಿಮ್ಮ ಹತ್ರ ಚೀಸ್ ಸ್ಲೈಸ್ ಇಲ್ಲ ಅಂದ್ರೂ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಖಂಡಿತ ನೀವು ಚೀಸ್ ಅಥವಾ ಪನ್ನೀರ್ ಕೂಡ ತುರಿದು ಹಾಕ್ಕೋಬೋದು. ಅದೇ ಥರ ನಾವು ರೆಗ್ಯುಲರ್ ಪರಾಠ ಮಾಡೋ ಥರ ರೌಂಡಾಗೆ ಲಟ್ಟಿಸ್ಕೊಂಡ್ಬಿಟ್ಟು ಮಾಡಿರೋ ಮಿಶ್ರಣ ಹಾಕ್ಕೊಂಡು ನಾನಿವಾಗ ಚೀಸ್ ಹಾಕ್ಕೋತಾ ಇದ್ದೀನಿ. ಚೀಸ್ ಅಥವಾ ನೀವು ಪನ್ನೀರ್ ಬೇಕಾದ್ರೂ ಹಾಕ್ಕೋಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರಲ್ವ ಈ ಥರ ನೀವು ಮಾಡಿಕೊಡಿ. ಈ ಪರೋಟ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೆ ಚಟ್ನಿ ಆಗಲಿ ಏನೂ ಬೇಡ, ಹಾಗೆ ತಿನ್ಬೋದು. ನೀವು ಬೇಕಾದರೆ ಗ್ರೀನ್ ಚಟ್ನಿ, ಮೊಸರು, ಉಪ್ಪಿನಕಾಯಿ ಯಾವ್ದ್ರ ಜೊತೆ ಬೇಕಾದರೂ ಇದನ್ನು ಸರ್ವ್ ಮಾಡ್ಬೋದು. ಇವಾಗ ಅದೇ ಥರ ಸ್ವಲ್ಪ ಮೆತ್ತಿಗೆ, ತುಂಬ ಹಾರ್ಡಾಗಿ ಪ್ರೆಷರ್ ಕೊಡಬೇಡಿ. ಬಟ್ ಇದು ಏನಂದರೂ ಹರಿಯಲ್ಲ, ಯಾಕಂದರೆ ನಾವು ಹುರ್ಗಡ್ಲೆ ಹಿಟ್ಟು ಪ್ರೋಟೀನು ಕೊಡುತ್ತೆ, ಹಾಗೆ ಇದಕ್ಕೆ ಒಳ್ಳೆ ಬೈಂಡಿಂಗ್ ಕೂಡ ಕೊಡುತ್ತೆ. ಈರುಳ್ಳಿ ಹಾಕಿದ್ದೀವಲ್ಲ, ನೀರು ಬಿಟ್ಕೊಳ್ಳುತ್ತಲ್ವ, ಆ ಥರ ನೀರು ಬಿಟ್ಕೊಳ್ಳಲ್ಲ. ಇವಾಗ ನೀಟಾಗಿ ಇದನ್ನು ರೋಲ್ ಮಾಡಿಕೊಂಡು ನಾನು ಮೊದಲೇ ತವಾನ ಕಾಯಿಸಿಕ್ಕಿಟ್ಕೊಂಡಿದ್ದೆ. ಈಗ ಎರಡನ್ನೂ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಸವರ್ಕೊಂಡು ಈ ಥರ ನಾವು ಇದನ್ನು ಪರಾಠನ 2 ಕಡೆನೂ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇದೇ ಥರ ಹೊಸ ರೆಸಿಪಿ ಮುಂದೆನೂ ತೊಗೊಂಡು ಬರ್ತೀನಿ. ನಿಮ್ಮ ಸಪೋರ್ಟ್ ಎಲ್ಲ ಕೊಡಿ. ಈಗ ನಾನು ತುಪ್ಪ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ 2 ಕಡೆನೂ. ನೀವು ಬೇಕಾದ್ರೆ ಎಣ್ಣೆನೂ ಹಾಕ್ಕೋಬೋದು. ಮಕ್ಕಳಿಗೆ ರಜದಲ್ಲಿ ಈ ಥರ ಎಲ್ಲ ಮಾಡಿಕೊಡಿ. ಹೆಲ್ತಿಯಾಗಿರೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ತಿಂದುಬಿಟ್ರೆ ಹೊಟ್ಟೆ ತುಂಬೋಗುತ್ತೆ. ಹಾಗೆ ನಿಮಗೆ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಎಲ್ಲ ಸಿಗುತ್ತೆ ನೋಡಿ. ಇವಾಗ ನಾನು ಇದನ್ನು ಇನ್ನೊಂದು ಇದೇ ಥರ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ರೌಂಡಾಗಿ ಮಾಡಿದ್ವಲ್ಲ ಅದನ್ನು ಇದೇ ಥರ ಹಾಕ್ಕೊಂಡು
ಇದನ್ನು ನೀಟಾಗಿ ಸ್ವಲ್ಪ ತುಪ್ಪ ಸವರ್ಕೊಂಡು ಎರಡು ಕಡೆನೂ ಬೇಯಿಸ್ಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ಚೂರು ಈರುಳ್ಳಿ ವಾಸನೆ ಕೂಡ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಈಗ ಇದನ್ನು ನಾನು ಇದೇ ಥರ ಬೇರೆದನ್ನು ಮಾಡಿಕೊಂಡು ನಾನು ಎತ್ತಿಟ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇದೆಲ್ಲ ಇವಾಗ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.